ಯಾವಾಗಲೂ ತೋಟದಲ್ಲಿ ಅಪ್ಪನ ಜೊತೆ ಆರಾಮದಾಗಿ ಕೆಲಸ ಮಾಡುವ ನಾನು ನಾಳೆಯಿಂದ ಈ ದುಬೈ ಸಿಟಿ ಲೈಫಲ್ಲಿ ಸ್ಟ್ರಗಲ್ ಮಾಡಬೇಕಾಯ್ತಾ. ನಮಸ್ಕಾರ ಎಲ್ರಿಗೂ. ನಿನ್ನೆಷ್ಟೇ ಫ್ಲೈಟ್ ಮಿಸ್ ಮಾಡ್ಕೊಂಡಿರೋ ನಾನು ಇವತ್ತು ಪಥಪಾಸ ಟಿಕೆಟ್ ಬುಕ್ ಮಾಡಿ ಅಣ್ಣ ಅತ್ತಿಗೆ ಜೊತೆ ಸೀದಾ ಏರ್ಪೋರ್ಟಿಗೆ ಹೋಗ್ತೇನೆ. ನಾನು ಒಂದ್ಸಲ ದುಬೈ ಕಳಿಸೋದಕ್ಕೆ 2 ಸಲ ಬಾಯ್ ಮಾಡಿ ಕಣ್ಣೀರು ಹಾಕೋ ಭಾಗ್ಯ ಇವ್ರದಾಯಿತು. ನಾವು ಏರ್ಪೋರ್ಟ್ ಹೋಗಬೇಕಾದ್ರೆ ಆಲ್ರೆಡಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ಆಲ್ರೆಡಿ ಏರ್ಪೋರ್ಟನ್ನು ಜಾಮ್ ಮಾಡಿಟ್ಟಿದ್ರು. ಆದರೂ ಸ್ವಲ್ಪ ಹೊತ್ತಾದ್ಮೇಲೆ ಏರ್ ಇಂಡಿಯಾಕ್ಕೆ ನಮಗೆ ಬೋರ್ಡಿಂಗ್ ಆಯಿತು. ಬೋರ್ಡಿಂಗ್ ಆಗಿ ಸ್ವಲ್ಪ ಹೊತ್ತಲ್ಲ ಏರ್ ಹೋಸ್ಟೆಸ್ ಡ್ಯಾನ್ಸ್ ಮಾಡಲಿಕ್ಕೆ ಶುರು ಮಾಡಿದರು. ನಂದಿದ್ದು ಆ್ಯಕ್ಚುಲಿ ಲಾಸ್ಟ್ 10 ಡೇಸಲ್ಲಿ ಸೆಕೆಂಡ್ ಫ್ಲೈಟ್ ಇದು. ಸಂಜೆ 4 ಗಂಟೆ ಹೊತ್ತಿಗೆ ನಾನು ದುಬೈಲಿ ಲ್ಯಾಂಡ್ ಕೂಡ ಆಗೇ ಇತ್ತು. ದುಬೈದ ಏರ್ಪೋರ್ಟ್ ಬಸ್ಸಲ್ಲಿ ನಮ್ಮನ್ನು ಕರ್ಕೊಂಡು ಸೀದಾ ಏರ್ಪೋರ್ಟಿಗೆ ಹೋದರು. ಅಲ್ಲಿಂದ ಮತ್ತೆ ನಡ್ಕೊಂಡು ನಾನು ಇಮಿಗ್ರೇಷನ್ ಹತ್ರ ಹೋದೆ. ಇಲ್ಲಿ ಇಮಿಗ್ರೇಷನಲ್ಲಿ ನಮ್ಮ ಮಂಗಳೂರಷ್ಟು ಕಷ್ಟ ಇಲ್ಲ ಆಯಿತಾ. ಹೋಗೋದು, ಪಾಸ್ಪೋರ್ಟ್ ಮತ್ತು ಕಣ್ಣು ಸ್ಕ್ಯಾನ್ ಮಾಡೋದು, ಸೀದಾ ಹೊರಗಡೆ ಹೋಗ್ತಾ ಇರೋದೆ. ಮತ್ತು ಹೊರಗಡೆ ಬಂದಮೇಲೆ ನಾನು ಲಗೇಜ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಬಂದೆ. ದುಬೈಗೆ ಬಂದಮೇಲೆ ನಾನು ಮಾಡೋ ಫಸ್ಟ್ ಕೆಲಸ ಅಂದರೆ ವಾಚಲ್ಲಿ ಟೈಮಿಂಗ್ ಸೆಟ್ ಮಾಡೋದು. 1.5 ಗಂಟೆ ಹಿಂದೆ ಇಡಬೇಕಾಯ್ತಾ. ಏರ್ಪೋರ್ಟಿಂದ ಸೀದಾ ನಾನು ಟ್ಯಾಕ್ಸಿ ಮಾಡಿಕೊಂಡು ರೂಮಿಗೆ ಬಂದೆ. ರೂಮಿಗೆ ಬಂದಾಗ ರೂಮೆಲ್ಲ ಅಸ್ತವ್ಯಸ್ತ ಆಗಿತ್ತು. ಮತ್ತು ನನ್ನ ಲಗೇಜಲ್ಲಿ ಒಂದು ಕಡೆ ಸೈಡಲ್ಲಿ ಇಟ್ಟು ನಾನು ಸೀದಾ ನಮ್ಮ GCR ಹೋಟೆಲಿಗೆ ಹೋದೆ. ಇಲ್ಲಿ ದುಬೈಲಿದ್ದಾಗ ನನಗೆ ರೆಗ್ಯುಲರ್ ಹೋಟ್ಲ್ ಇದೆ ಆಯಿತಾ. ಅಲ್ಲಿ ಹೋಗಿ ಒಂದು ಒಳ್ಳೆ ಪರೋಟ ಚಾಯ್ ಎಲ್ಲ ತಿಂದು ಹೊರಗಡೆ ಹೊರಡಬೇಕಾದ್ರೆ ನನ್ನ ಭಾವ ಬಂದ. ಮತ್ತೆ ಪಾಸ್ ಅವನೊಟ್ಟಿಗೆ ಇನ್ನೊಂದು ಚಾ ಆಯಿತು. ಸರಿ, ನನಗೇನು ಅವನೊಟ್ಟಿಗೆಲ್ಲ ತುಂಬ ಮಾತಾಡಲಿಕ್ಕುಂಟು. ನಾವಿನ್ನು ಭಾವ ಸ್ವಲ್ಪ ಮಾತಾಡ್ಕೊಂಡಿರ್ತೇವೆ. ಸೊ ನಿಮಗಿನ್ನೂ ನನ್ನ ದುಬೈ ಜರ್ನಿ ನೋಡಬೇಕು ಅಂತ ಹೇಳಿದರೆ ಇನ್ನೂ ಫಾಲೋ ಮಾಡಿಲ್ಲ ಅಂದರೆ ಬೇಗ ಫಾಲೋ ಮಾಡ್ಕೊಳ್ಳಿ. See you soon.